ಕೆ ಸಿ ಇ ಟಿ ಅಪಿಯರ್ ಆದಂಥ ವಿದ್ಯಾರ್ಥಿಗಳು ಈಗ ನಿಮ್ಗೆ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆಗ್ತದೆ. ಚಾಯ್ಸ್ ಫಿಲ್ಲಿಂಗಲ್ಲಿ ಏನಿರ್ತದೆ ಏನಿರಲ್ಲ. ನಿಮಗೆಲ್ಲ ಅದ್ರ ಟೆಕ್ನಿಕಲ್ ಡೀಟೇಲ್ಸು ಹೆಂಗೆ ಫಿಲ್ ಮಾಡೋದು ಏನೆಲ್ಲ ಗೊತ್ತಿರ್ಬೋದು. ನಾ ಇಲ್ಲಿ ಹೇಳೋ ಉದ್ದೇಶ ಏನು ಅಂದರೆ, ಚಾಯ್ಸ್ ಫಿಲ್ಲಿಂಗು ಭಾಳ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ, ನಾವು ನೋಡಿದ್ದೀವಿ ಎಷ್ಟೋ ಜನ ಚಾಯ್ಸ್ ಫಿಲ್ಲಿಂಗ್ ಸರಿ ಮಾಡದೇ ಇರೋ ಸಲುವಾಗಿ ಸಿಗ್ತಕ್ಕಂಥ ಒಳ್ಳೆ ಕಾಲೇಜ್ಗಳನ್ನ ಕಳ್ಕೊಂಡು ಮತ್ತೆ ಇನ್ನೊಂದು ಸಲ ಎಕ್ಸಾಮಿಗೆ ಅಪೇರ್ ಆಗುವಂಥ ಪರಿಸ್ಥಿತಿ ಬಂದದ್ದು. ಇದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಹಾಗಾಗಿ ಇಲ್ಲಿ ನಾನು ಹೇಳ್ಕೊಡ್ತಾ ಇರೋದಿಷ್ಟೇ, ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಯಾವ ರೀತಿ ನಾವು ಕೇರ್ ತೊಗೊಳ್ಬೇಕು, ನಂತರ ಅದರ ಈಚ್ ಇಂಡಿವಿಜುವಲ್ ಚಾಯ್ಸ್ ಏನಿರ್ತದೆ ಅದರ ಅರ್ಥ ಏನು, ನಂತರ ಕಾಲೇಜ್ ಸೆಲೆಕ್ಷನ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಇದರಲ್ಲಿ ಯಾವ ಕಾಲೇಜ್ ಚಲೋ ಯಾವ ಕಾಲೇಜ್ ಕೆಟ್ಟು ಅದ್ರ ಬಗ್ಗೆ ಏನೂ ನಾವು ಡಿಸ್ಕಷನ್ ಮಾಡ್ತಾ ಇಲ್ಲ. ಮತ್ತು ಇದು ಬರೀ ಚಾಯ್ಸ್ ಫಿಲ್ಲಿಂಗ್ ಮಾತ್ರ. ಅದರಲ್ಲಿ ಏನು ಕೇರ್ ತೊಗೊಳ್ಬೇಕು ಮತ್ತು ಯಾವ ರೀತಿ ಫಿಲ್ ಮಾಡಬೇಕು ಅನ್ನುವಂಥ ಮೆಥಡಾಲಜಿ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ನೋಡಿರಿ, ನಿಮ್ಗೆ ಚಾಯ್ಸ್ ಫಿಲ್ಲಿಂಗಲ್ಲಿ ಕೆ ಸಿ ಇ ಟಿಲಿ ನೀವು ಹೋದರೆ ನಿಮ್ಗೆ 4 ಚಾಯ್ಸ್ ಸಿಗ್ತಾವೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂಥೇಳಿ. ಅಂದರೆ ಇದು ನಿಮ್ಗೆ ಸೀಟ್ ಅಲಾಟ್ ಆದಮೇಲೆ ಸಿಗುವಂಥ 4 ಚಾಯ್ಸಸ್ಸು. ಇದರ ಅರ್ಥ ಏನು ಅಂತ ತಿಳ್ಕೊಂಬಿಡೋಣ. ಚಾಯ್ಸ್ 1 ಅಂತಂದ್ರೆ, ಹೌದಪ್ಪ ನನಗೆ ಸಿಕ್ಕಿರೋ ಸೀಟು ಐ ಆಮ್ ವೆರಿ ಹ್ಯಾಪಿ, ನನಗಿದು ಬೇಕಿತ್ತು, ನನಗೆ ಬೇಕಾಗಿದ್ದ ಸೀಟೇ ಸಿಕ್ಕದ, ನಾನು ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಬಿಡ್ತೀನಿ ಅನ್ನೋದು ಚಾಯ್ಸ್ 1. ಇದು ಎಲ್ರಿಗೂ ಡ್ರೀಮ್ ಚಾಯ್ಸ್ ಆಗ್ತದೆ. ಸೊ ನಮಗೆ ಬೇಕಾಗಿರುವಂಥ ಬೆಸ್ಟ್ ಕಾಲೇಜೇ ನಮ್ಗೆ ಸಿಕ್ಕದ ಅಂತಂದ್ರೆ ಇಟ್ ಇಸ್ ಆಲ್ವೇಸ್ ಗುಡ್. ಚಾಯ್ಸ್ 2 ಅಲ್ಲಿ ಏನಂತಂದ್ರೆ, ಹೌದು ಇದು ಸಿಕ್ಕಿದ್ದು ಓಕೆ, ಆದ್ರೆ ನಾ ಅಗೇನ್ ಮತ್ತೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ರೌಂಡ್ ಟ್ರೈ ಮಾಡ್ತೀನಿ, ಇದಕ್ಕಿಂತ ಚಲೋ ಸೀಟ್ ಸಿಕ್ತಂತಂದ್ರೆ ಐ ವಿಲ್ ಟೇಕ್ ದ್ಯಾಟ್ ಅನ್ನೋದ್ರ ಬಗ್ಗೆ ಚಾಯ್ಸ್ 2. ಆ ರೀತಿ ಅಂಥವರು ಚಾಯ್ಸ್ 2 ತೊಗೋಬೇಕು. ಚಾಯ್ಸ್ 3 ತೊಗೊಳ್ಳೋದು ಏನು ಅಂತಂದ್ರೆ, ಇಲ್ಲ ನನಗಿದು ಸಿಕ್ಕಿದ ಸೀಟ್ ಬೇಡ, ಈ ಸೀಟ್ ಬಿಟ್ಬಿಟ್ಟು ನಾನು ಬೇರೆದ ರಿಮೈನಿಂಗ್ ಸೀಟ್ನ ಏನು ಚಾಯ್ಸ್ ಫಿಲ್ ಮಾಡಿದ್ದೀನಿ ಅದರಾಗಿಂದ ಯಾವಾರು ತೊಗೋತೀನಿ, ಆದ್ರೆ ಸಿಕ್ಕಿದ್ದು ಮಾತ್ರ ನನಗೆ ಬೇಡ ಅಂಥೇಳಿ. 4ನೇ ಚಾಯ್ಸ್ ನೀವು ಸಿಲೆಕ್ಟ್ ಮಾಡಿದ್ರಿ ಅಂತಂದರೆ ಇದರ ಅರ್ಥ ಏನು ಅಂದರೆ, ಇಲ್ಲ ನನಗೆ ಬೇರೆ ಮ್ಯಾನೇಜ್ಮೆಂಟ್ ಸೀಟು ಬೇರೆ ಯಾವುದೋ ರೀತಿ ನನಗೆ ಆಲ್ರೆಡಿ ಸೀಟ್ ಸಿಕ್ಕದ, ಅಥವಾ ನಾನು ಇಂಜಿನಿಯರಿಂಗ್ ಬಿಟ್ಟು ಬೇರೆ ಏನೋ ಬೇರೆ ಫೀಲ್ಡ್ದಲ್ಲಿ ಹೋಗೋಕೆ ನಾನು ಡಿಸೈಡ್ ಮಾಡಿದ್ದೇನೆ, ಅದರ ಸಲುವಾಗಿ ನಾನು ಕೆ ಸಿ ಇ ಟಿ ಇದೇನು ಮೆಥಡ್ ಅದಲ್ಲ ಇದರಲ್ಲಿ ನಾನು ಹೋಗೋದಿಲ್ಲ, ನನ್ನ ಬಿಟ್ಬಿಡ್ರಿ, ನಾನು ಸಪ್ರೇಟಾಗೆ ನನ್ನ ಸೀಟ್ನ ಸೆಲೆಕ್ಟ್ ಮಾಡ್ಕೋತೀನಿ, ನಿಮ್ಮ ಸೀಟ್ ನನಗೇನು ಬೇಡ ಅನ್ನೋ ಥರ. ಇವು 4 ಚಾಯ್ಸಸ್. ಓಕೆ, ಇವು ಯಾವಾಗ ಬರ್ತಾವೆ ಅಂದರೆ ನೀವು ಚಾಯ್ಸ್ ಫಿಲ್ ಮಾಡಿ ಅವ್ರು ನಿಮ್ಗೆ ಅಲಾಟ್ ಆದ ನಂತರ ಮಾಡುವಂಥದ್ದು. ಸೊ ಇವನ್ನ ಯಾಕೆ ಮೊದಲು ಹೇಳಕತ್ತೀನಿ ಅಂತಂದರೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನಾವು ಕರೆಕ್ಟಾಗಿ ತಿಳಿಲಿಲ್ಲ ಅಂತಂದ್ರೆ ನಮಗೆ ಚಾಯ್ಸ್ ಫಿಲ್ ಮಾಡೋದು ಕರೆಕ್ಟಾಗಿ ಅರ್ಥ ಆಗೋದಿಲ್ಲ. ಇದರಲ್ಲಿ ನೋಡಿ, ನೀವು 4 ಚಾಯ್ಸ್ ಅದಾವ, ನೀವು ಇಷ್ಟು 4 ಚಾಯ್ಸ್ನಾಗ ಒಂದು ನೋಡ್ಬೋದು ಏನು ಅಂದರೆ, 4ನೇ ಚಾಯ್ಸು ಯೂಸ್ಲೆಸ್. ಓಕೆ, ನಾ ಎನಿವೇ ಎಕ್ಸಿಟ್ ಆಗಾಕತ್ತೀನಿ ಅಂತಂದರೆ, ಫಸ್ಟ್ ಆಫ್ ಆಲ್ ಇಷ್ಟೆಲ್ಲ ಗುದ್ದಾಡಿ ಚಾಯ್ಸ್ ಫಿಲ್ ಮಾಡಿ ಕೆ ಸಿ ಟಿ ಬರೋದು ಇದೆಲ್ಲ ವ್ಯರ್ಥನೇ. ಹಾಗಾಗಿ 4ನೇ ಚಾಯ್ಸ್ ಅಂತೂ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ನಾವು 4ನೇ ಚಾಯ್ಸ್ ಮಾಡಾಕತ್ತಿದ್ದೀವಿ ಅಂತಂದ್ರೆ ಅದರ ಅರ್ಥ ಬೇಸಿಕಲಿ ನಮ್ಗೆ ಇನ್ನೊಂದು ಕಡೆ ಎಲ್ಲೋ ಸೀಟ್ ಸಿಕ್ಕದ, ನಾವು ಬೇರೆ ಮೆಥಡ್ ಥ್ರೂ ನಾವು ಪೇಮೆಂಟ್ ಸೀಟೋ ಯಾವುದೇ ರೀತಿ ತೊಗೊಂಡಿದ್ದೀವಿ, ನಮ್ಮ ಕೆ ಸಿ ಟಿ ಹತ್ರ ಏನೂ ಬೇಡ ಬೇಡ ಅಂತಂದಂಗೆ. ಸೊ ಹಂಗಾಗಿ 4ನೇ ಚಾಯ್ಸು ಫಿಲ್ ಮಾಡುವಂಥ ಚಾನ್ಸಸ್ ಭಾಳ ಭಾಳ ಕಮ್ಮಿ. ನಂತರ ನೋಡಿರಿ, 3ನೇ ಚಾಯ್ಸ್ ಏನಂತಂದ್ರೆ, ನನಗೆ ಸಿಕ್ಕದ ಆದ್ರೆ ನನಗೆ ಈ ಚಾಯ್ಸ್ ಬೇಡ. ಇದರ ಅರ್ಥ ಏನಂದ್ರೆ, ನಾ ಚಾಯ್ಸ್ ಹಾಕೋಬೇಕಾದ್ರೆ ನಾನು ಕರೆಕ್ಟಾಗಿ ಹಾಕೇ ಇಲ್ಲ ಅಂದಂಗೆ ಅರ್ಥ. ನಾನು ಚಾಯ್ಸ್ ಏನು ಫಿಲ್ ಮಾಡ್ತೀನಲ್ಲ, ಫಸ್ಟ್ ನಾನು ಪ್ರಯಾರಿಟಿ ಏನು ಫಿಲ್ ಮಾಡ್ತೀನಲ್ಲ ಅದರಲ್ಲಿ ನಾನು ಕರೆಕ್ಟಾಗಿ ಹಾಕೇ ಇಲ್ಲ ಅಂದಂಗೆ ಅರ್ಥ. ಯಾಕಂತಂದ್ರೆ ನನಗೀಗ ಆಲ್ರೆಡಿ 3 ಸಿಕ್ಕದ, ಅಂದರೆ ನಂಗೆ ಸೀಟ್ ಸಿಕ್ಕದ, ಒಂದು ಅಲಾಟ್ ಆಗ್ಯದ, ನನಗಿದು ಬೇಡ, ನಾನು ಬೇರೆ ಮಾತ್ರ ಅಲಾಟ್ಮೆಂಟ್ ಮಾಡ್ತೀನಿ ಅಂತಂದರೆ ಆ ಸೀಟ್ ನೀನು ಮೊದಲು ಹಾಕಿದರೆ ಯಾಕೆ ಅಲ್ಲ, ಆ ಕಾಲೇಜು ಆ ಸೀಟ್ ನೀನು ಸೆಲೆಕ್ಟ್ ಮಾಡಿದರೆ ಯಾಕೆ, ಮೊದಲು ಹಾಕಿದರೆ ಯಾಕೆ ನಿನ್ನ ಚಾಯ್ಸ್ನಲ್ಲಿ ಅನ್ನೋ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಕರೆಕ್ಟಾಗಿ ಚಾಯ್ಸು ನಾವು ಪ್ರಯಾರಿಟಿ ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂತಂದರೆ ಚಾಯ್ಸ್ 3 ಸೆಲೆಕ್ಟ್ ಮಾಡುವಂಥ ಪ್ರಮೇಯನೇ ಬರೋಲ್ಲ. ಇನ್ನು ಉಳಿಯೋದು ಚಾಯ್ಸ್ 1, ಚಾಯ್ಸ್ 2. ಚಾಯ್ಸ್ 1 ಇಸ್ ಭಾಳ ಭಾಳ ಲಕ್ಕಿ ಇದ್ದವ್ರಿಗೆ, ಹೌದಪ್ಪ ನಮ್ಗೆ ಬೇಕಾಗಿರೋ ಕಾಲೇಜೇ ಸಿಕ್ತು, ಇದನ್ನೇ ನಾ ಎಕ್ಸ್ಪೆಕ್ಟ್ ಮಾಡೋಕತ್ತಿದ್ದೆ, ದಿಸ್ ಮೈ ಡ್ರೀಮ್ ಕಾಲೇಜ್, ಡ್ರೀಮ್ ಬ್ರ್ಯಾಂಚ್ ಅಂದ್ಕೊಂಬಿಟ್ಟು ಅದು ಹೋಗ್ಬಿಡ್ಬೋದು. ಇನ್ನು ನೋಡಿರಿ, ಚಾಯ್ಸ್ 2 ಈಸ್ ಭಾಳಷ್ಟು ಸಲ ಯೂಸ್ ಮಾಡಬೇಕಾಗ್ತದೆ ನಾವು ಚಾಯ್ಸ್ 2. ಚಾಯ್ಸ್ 2 ಏನು ಅಂತಂದರೆ, ಹೌದು ನಂಗೆ ಸಿಕ್ಕಿರೋ ಕಾಲೇಜು ಸಿಕ್ಕದ ಓಕೆ, ಐ ಆಮ್ ಹ್ಯಾಪಿ, ಬಟ್ ನಾನು ಇನ್ನೊಂದು ಸಲ ಟ್ರೈ ಮಾಡ್ತೀನಿ, ಇದಕ್ಕಿಂತ ಚಲೋ ಏನಾರ ಕಾಲೇಜ್ ಸಿಕ್ತು ಅಂತಂದ್ರೆ
ಅದನ್ನು ನಾನು ಹೋಗ್ತೀನಿ ಅಂತ ಅಂದಂಗೆ. ಹಾಗಾಗಿ ಚಾಯ್ಸ್ 2 ನಾವು ಫಿಲ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಚಾಯ್ಸ್ 3 ಮಾಡಿದ್ರ ಅರ್ಥ ಏನು ಅಂತಂದ್ರೆ, ಹೌದು ನಾನು ಸರಿಯಾಗಿ ಚಾಯ್ಸ್ ಫಸ್ಟ್ ಆಫ್ ಆಲ್ ಎಂಟ್ರಿನೇ ಮಾಡಿಲ್ಲ ಅಂದಂಗೆ ಅರ್ಥ. ನಾನು ಸಿಕ್ಕಿರೋ ಕಾಲೇಜ್ ಬೇಡ ಅಂತ ಹೇಳ್ತೀನಿ ಅಂದರೆ ಅದನ್ನು ನಾನು ಯಾಕಪ್ಪ ಹಾಕಿದೆ ಫಸ್ಟ್ ಆಫ್ ಆಲು ಅನ್ನೋದು. ಚಾಯ್ಸ್ 4 ಇದು ನಾನು ಸಿ ಇ ಟಿನೇ ಬೇಡ ಅಂತ ಅಂದಂಗೆ. ಚಾಯ್ಸ್ 3 ಬಿಟ್ಬಿಟ್ರಿ, ಚಾಯ್ಸ್ 4 ಬಿಟ್ಬಿಟ್ರಿ. ನಂತರ ಏನು ನಮಗೆ ಈ ಲೈನಲ್ಲಿ ಯಾರು ಇಂಟ್ರೆಸ್ಟ್ ಇಲ್ಲ ಅವ್ರ ಸಲುವಾಗಿದ್ದಂಗೆ ಅದು. ಬಂದಿರೋದು ಚಾಯ್ಸ್ 1 ಆ್ಯಂಡ್ 2. ಸೊ ಇದರಲ್ಲಿ ಚಾಯ್ಸ್ 2 ನಾವು ಜಾಸ್ತಿ ಸಲ ಯೂಸ್ ಮಾಡ್ತೀವಿ. ಓಕೆ, ನಾವು ಈಗ ಇವು ಇವೇನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಲ್ಲ 4 ಚಾಯ್ಸ್ ಬೇಸ್ ಮೇಲೆ, ಬೇಸಿಕಲಿ ನಾನು ಏನು ಹೇಳತ್ತೀನಂದರೆ ಚಾಯ್ಸ್ 1 ಆ್ಯಂಡ್ 2 ಆರ್ ವೆರಿ ಇಂಪಾರ್ಟೆಂಟ್. ಚಾಯ್ಸ್ 1 ಯಾರಿಗೆ ಸಿಗ್ತದಂದ್ರೆ ದೋಸ್ ಹೂ ಆರ್ ಹ್ಯಾವಿಂಗ್ ಗುಡ್ ಸ್ಕೋರ್ಸ್ ಆ್ಯಂಡ್ ದೋಸ್ ಹೂ ಆರ್ ಲಕ್ಕಿ. ಓಕೆ, ಸೊ ಬೇರೆಯವರಿಗೆಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಚಾಯ್ಸ್ 2 ತೊಗೊಳ್ಬೇಕಾಗ್ತದೆ. ಚಾಯ್ಸ್ 2 ತೊಗೊಂಡು ನಾವು ನೆಕ್ಸ್ಟ್ ಲೆವೆಲ್ಗೆ ಮುಂದುವರಿಬೇಕಾಗ್ತದೆ, ನೆಕ್ಸ್ಟ್ ರೌಂಡಿಗೆ ಮುಂದುವರಿಬೇಕಾಗ್ತದೆ. ಸೊ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವೇನು ಮಾಡೋಣ, ಬೇರೆ ಬೇರೆ ಚಾಯ್ಸನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅನ್ನೋದು ನೋಡೋಣ. ನೋಡ್ರಿ, ಇಲ್ಲಿ ಇದು ಒಂದು ಒಬ್ಬ ಸ್ಟೂಡೆಂಟ್ ಕೊಟ್ಟಿರುವಂಥ ಲಿಸ್ಟು. ಓಕೆನಾ, ಈಗ ನೋಡಿರಿ ಕಾಲೇಜು ಕೋಡು ಈ ರೀತಿ ನೀವೇನು ಮಾಡಿರಿ, ಎಕ್ಸೆಲರ್ಗಾರ ಬರ್ಕೊಂಡು ಇಟ್ಕೋರಿ, ಇಲ್ಲಾಂದ್ರೆ ಒಂದು ಪೇಪರ್ ಪೆನ್ ತೊಗೊಂಡ್ರೆ ಬರ್ಕೊಂಡು ಇಟ್ಕೋರಿ. ನೀವು ಆ್ಯಕ್ಚುಲಿ ಚಾಯ್ಸ್ ಫಿಲ್ ಮಾಡೋಕ್ಕಿಂತ ಮೊದಲೇಕ, ಪ್ರಿಫರೆನ್ಸ್ ಫಿಲ್ ಮಾಡೋಕ್ಕಿಂತ ಮೊದಲೇಕ ಈ ರೀತಿ ನೀವೆಲ್ಲ ಲಿಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದು ಭಾಳ ಭಾಳ ನೆಸಸರಿ ಅದ. ಈಗ ನೋಡಿರಿ, ಒಂದೇದು ನಾ ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಸಿಗ್ತದೋ ಬಿಡ್ತದೋ. ಓಕೆ, ಫಸ್ಟ್ ಏನು ಮಾಡಿಬಿಡ್ರಿ, ದ ಬೆಸ್ಟ್ ಕಾಲೇಜ್ ಬೆಸ್ಟ್ ಬ್ರ್ಯಾಂಚ್ ಅಂತ ಯಾರೇನು ಎಲ್ಲರೂ ಕನ್ಸಿಡರ್ ಮಾಡ್ತೀವಲ್ಲ, ಆರ್ ವಿ ಸಿ ಇ ಕಂಪ್ಯೂಟರ್ ಸೈನ್ಸ್ ಅಂದ್ಕೊಳ್ರಿ. ಆರ್ ವಿ ಸಿ ಇ, ಈಗ ಆರ್ ವಿ ಸಿ ಇ ಅಲ್ಲಿ ನಾವು ಸಿ ಎಸ್ ಇದನ್ನು ಫಸ್ಟ್ ಕೊಟ್ಕೊಂಡ್ಬಿಡೋಣ. ಯಾಕಂತ ಹೇಳ್ತೀನಿ ನಾನು. ಓಕೆನಾ, ಇದರಲ್ಲಿ E005 ಕೋಡು, ಆಮೇಲೆ ಸಿ ಎಸ್. ಓಕೆ, ಇದನ್ನು ನಾವು ಫಸ್ಟ್ ಕೊಟ್ಬಿಡೋಣ. ಯಾಕಂತಂದ್ರೆ ನೀವೊಂದು ನಾವು ಕಂಪ್ಯೂಟರ್ ಸೈನ್ಸ್ ಆರ್ ವಿ ಸಿ ಅಲ್ಲಿ ಒಲ್ಲೆ ಅಂತಂದ್ರು ಸಹಿತ ಈ ಚಾಯ್ಸ್ ನಾವು ಎಲ್ಲಿಗಿಂತ ಮುಂದಿಟ್ಟಿರೋದ್ರಿಂದ, ಚಾಯ್ಸ್ ನಂಬರ್ 1 ಇಟ್ಟಿರೋದ್ರಿಂದ ನಮಗೆ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಅನುಕೂಲ ಆಗ್ತದೆ. ಯಾಕಂದ್ರೆ ನಾವು ಏನು ಹೇಳ್ಬೋದು, ಓಕೆ ನಮಗೆ ನೆಕ್ಸ್ಟ್ ಬೇರೆ ಕಾಲೇಜ್ ಸಿಕ್ಕದ, ಇದು ನೆಕ್ಸ್ಟ್ ಇರೋದು, ಬಟ್ ನಾನು ಇನ್ನೂ ಮುಂದಿನ ರೌಂಡಿಗೆ ನಾನು ಅಪಿಯರ್ ಆಗ್ತೀನಿ ಅಂತಂದಾಗ ನಾನು ಹೌದಪ್ಪ ನನ್ನ ಚಾಯ್ಸ್ 1 ಸಿಕ್ಕರೆ ನಾನು ಯಾಕೆ ಅಪಿಯರ್ ಆಗ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನನಗೆ ಇಲ್ಲಿ ಮೆಕ್ಯಾನಿಕಲ್ ಬೇಕಾಗಿದೆ ಅಂತ ಅಂದ್ಕೊಡ್ರಿ, ಮೆಕ್ಯಾನಿಕಲ್ MS ರಾಮಯ್ಯ ಸಿಗಬೇಕಾಗಿದೆ ಅಂತ ಅಂದ್ಕೊಡ್ರಿ, ನಾನು ಅದನ್ನು ಹಾಕ್ತೀನಿ, ಅದು ಸಿಕ್ಬಿಡ್ತದೆ ನನಗೆ. ಆಮೇಲೆ ನಾನು ಮತ್ತೆ ಮುಂದಿನ ರೌಂಡ್ ಹೋಗ್ಬೇಕಂದ್ರೆ ನನಗೆ ಅವಕಾಶ ಸಿಗೋಲ್ಲ, ನನಗೆ ಬೇರೆ ಎಡಿಷ್ನಲ್ ಟೈಮ್ ಬೇಕಂದ್ರೆ ಸಿಗೋಲ್ಲ. ಹಾಗಾಗಿ ನನ್ನ ಸಜೆಷನ್ ಏನಂದರೆ, ಫಸ್ಟ್ ಏನು ಮಾಡಿಬಿಡ್ರಿ, ನೀವು ಆರ್ ವಿ ಸಿ ಕಂಪ್ಯೂಟರ್ ಸೈನ್ಸ್ ಅಂತ ಹಾಕಿಬಿಡ್ರಿ ಸುಮ್ಮನೆ, ನೀವು ಬೇಕೋ ಬೇಡ ಪ್ರಶ್ನೆ ಬೇರೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ಗೆ 99.9% ಆಫ್ ಮಂದಿಗೆ ಇದಂತೂ ಸಿಗೋದಿಲ್ಲ. ಓಕೆ, ಆದರೆ ನಿಮ್ಗೆ ಇದರಿಂದ ಅವಕಾಶ ಏನಾಗ್ತದೆ ಅಂದ್ರೆ ನೀವು ಸೆಕೆಂಡ್ ರೌಂಡ್ ಹೋಗೋಕ್ಕೆ ಚಾನ್ಸ್ ಸಿಗ್ತದೆ ಅಷ್ಟೇ, ಮತ್ತೇನಿಲ್ಲ. ಅದೊಂದು ಬಿಟ್ಟರೆ ಈಗ ನೋಡಿರಿ, ನೆಕ್ಸ್ಟು ಇಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಆರ್ ವಿ ಸಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇದು ನಮ್ದು ನೆಕ್ಸ್ಟ್ ಚಾಯ್ಸ್ ಬರ್ತದೆ, ಇದು ಸೆಕೆಂಡ್ ಚಾಯ್ಸ್ ಬರ್ತದೆ. ಓಕೆನಾ, ಇಲ್ಲಿ ನಾನು ಏನು ಮಾಡ್ತೀನಿ, ಇದನ್ನು ತೊಗೊಂಡು ಇಲ್ಲಿ ಸೆಕೆಂಡ್ ಚಾಯ್ಸ್ ಅಂತ ಹೇಳ್ತೇನೆ. ಈಗ ನೋಡಿರಿ ಏನಪ್ಪ ಅಂತಂದರೆ, ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಈಗ ನನಗೆ ಆರ್ ವಿ ಸಿ ಇ ಟಿ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಬ್ರ್ಯಾಂಚು. ಓಕೆನಾ, ಇದು ಆರ್ ವಿ ಸಿ ಇ ಟಿ ಬ್ರ್ಯಾಂಚು. ನಾನು ಆರ್ ವಿ ಸಿ ಇ ಟಿ ಬ್ರ್ಯಾಂಚು ಇಲ್ಲಿ ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲು ಇದು ನಂದು ಚಾಯ್ಸ್ ನಂಬರ್ 1 ಆಯಿತಾ, ಇದು ಚಾಯ್ಸ್ ನಂಬರ್ 2 ಆಯಿತಾ. ನಾನು ಏನು ವಿಚಾರ ಮಾಡಬೇಕಂತಂದರೆ, ನಾನು ಯಾವ ಬ್ರ್ಯಾಂಚಲ್ಲಿ ಹೋಗ್ಬೇಕಂತ ಮಾಡಿದ್ದೀನಿ, ವಾಟ್ ಇಸ್ ಮೈ ಮೋಸ್ಟ್ ಇಂಪಾರ್ಟೆಂಟ್ ಫೀಲ್ಡ್. ಓಕೆ, ನಾನು ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲೇ ಇರಬೇಕು ಅಂತ ಮಾಡಿದ್ದೀನಿ ಅಂತಂದರೆ, ನಂತರ ನಮಗಿನ್ನೂ ಚಾಯ್ಸ್ ಅದ. ಫಾರ್ ಎಕ್ಸಾಂಪಲ್ಲು BMS ಅಲ್ಲಿ ನಮಗೆ ಎಲೆಕ್ಟ್ರಾನಿಕ್ಸು ಏಡೆಡ್ಡು ಸಿಗ್ಬೋದು, ಅನ್ಏಡೆಡ್ಡು ಸಿಗ್ಬೋದು. ಇಲ್ಲ ನನಗೆ ಎಲೆಕ್ಟ್ರಾನಿಕ್ಸೇ ನಾನು ಮೋಸ್ಟ್ ಇಂಪಾರ್ಟೆಂಟು ಅಂತಂದರೆ ಆರ್ ವಿ ಸಿ ಎಲೆಕ್ಟ್ರಾನಿಕ್ಸ್ ಹಾಕಿದ್ರಿ, ನಂತರ ನೀವೇನು ಮಾಡಿಬಿಟ್ರಿ, BMS ಎಲೆಕ್ಟ್ರಾನಿಕ್ಸ್ ಇದನ್ನು ಹಾಕಿಬಿಟ್ರಿ ಇಲ್ಲಿ. ಓಕೆ, ಇವೆರಡು ತೊಗೊಂಡು ಇಲ್ಲಿ ಹಾಕಿಬಿಟ್ರಿ. ಬೇಡ ನನಗೆ ಈ ರೀತಿ ಹಾಕ್ರಿ, ಇಲ್ಲ ಬೇಡ ನನಗೆ ಆರ್ ವಿ ಸಿ ಕಾಲೇಜ್ ಜಾಸ್ತಿ ಇಂಪಾರ್ಟೆಂಟು, ನನಗೆ ಬ್ರ್ಯಾಂಚ್ ಎಲೆಕ್ಟ್ರಾನಿಕ್ಸ್ಗಿಂತಲೂ ಸಿಮಿಲರ್ ಬ್ರ್ಯಾಂಚ್ ಸಿಕ್ಕರೂ ಸಾಕು ಅಂತಿರೋ ಥರ ಇದ್ದರೆ ಏನು ಮಾಡಿರಿ, ನೀವು ಇದನ್ನು ಕೆಳಗೆ ತೊಗೊಂಬರ್ರಿ. ಸೆಕೆಂಡ್ ಚಾಯ್ಸಲ್ಲಿ ಆರ್ ವಿ ಸಿ ಇ ಟಿ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇದನ್ನು ಇಲ್ಲಿ ಇಟ್ಬಿಡ್ರಿ. ಓಕೆನಾ, ಈಗ ನೆಕ್ಸ್ಟ್ ನೀವು ನನಗೆ ಎಲೆಕ್ಟ್ರಾನಿಕ್ಸ್ ಮೋಸ್ಟ್ ಇಂಪಾರ್ಟೆಂಟು, ಇಲ್ಲ
ಅಥವಾ ನನಗೆ ಕಾಲೇಜ್ ಮೋರ್ ಇಂಪಾರ್ಟೆಂಟು ಅಂತ ನೀವು ಪ್ರತಿ ಸ್ಟೆಪ್ಪಲ್ಲೂ ನೀವು ಚೆಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆಯಿತು. ಈಗ ನೆಕ್ಸ್ಟು ಏನು ಕಂಪ್ಯಾರಿಸನ್ ಮಾಡ್ಕೋಬೇಕಂದ್ರೆ ನೀವು ಬಿ ಎಮ್ ಎಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅದ, ಇದು ಜಾಸ್ತಿ ಇಂಪಾರ್ಟೆಂಟು ನನಗೆ ಅಥವಾ ಆರ್ ವಿ ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಜಾಸ್ತಿ ಇಂಪಾರ್ಟೆಂಟು ಅನ್ನೋದನ್ನು ವಿಚಾರ ಮಾಡ್ಕೋಬೇಕು. ಬ್ರ್ಯಾಂಚು ಕಾಲೇಜು ಇಟ್ಸ್ ಕಾಂಬಿನೇಷನ್, ಈ ಕಂಬೈನ್ಡ್ ಚಾಯ್ಸ್ ಇಸ್ ಇಂಪಾರ್ಟೆಂಟ್. ಓಕೆ, ಏನು ಅಂತಂದರೆ ಈಗ ನನಗೂ ಸಿ ಎಸ್ ಸಿಗಲಿಲ್ಲ, ಎಲೆಕ್ಟ್ರಾನಿಕ್ಸ್ ಸಿಗಲಿಲ್ಲ, ಆರ್ ವಿ ಸಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನು ಸಿಗಲಿಲ್ಲ ಅಂದ್ಕೋರಿ. ನೆಕ್ಸ್ಟ್ ಇಫ್ ಗಿವನ್ ಅ ಚಾಯ್ಸ್, ನನಗೆ ಚಾಯ್ಸ್ ಕೊಟ್ಟರು ಅಂದರೆ ನಾನು ಆರ್ ವಿ ಸಿಯಲ್ಲಿ ಎಲೆಕ್ಟ್ರಿಕಲ್ ತೊಗೊಳ್ತೀನೋ ಅಥವಾ ಬಿ ಎಮ್ ಎಸ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ತೊಗೊಳ್ತೀನೋ, ಇವೆರಡು ಕಾಲೇಜ್ನೂ ಕಂಪೇರ್ ಮಾಡ್ಕೊರಿ. ಇವೆರಡರಲ್ಲಿ ನಿಮಗೆ ಯಾವುದು ಕರೆಕ್ಟು ಅನಿಸ್ತದ, ಇಲ್ಲ ನನಗೆ ಆರ್ ವಿ ಸಿನೇ ಬೆಸ್ಟು, ನನಗೆ ಎಲೆಕ್ಟ್ರಿಕಲ್ ಎನಿವೆ ಸರ್ಕ್ಯೂಟ್ ಬ್ರ್ಯಾಂಚ್ ಆಗ್ತದೆ ಬಟ್ ಕಾಲೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಅಂತಂದ್ರೆ ನೀವು ಇದನ್ನು ತೆಗೆದ ಇಲ್ಲಿಡ್ರಿ. ಬೇಡ ಬೇಡ, ನನಗದು ಬೇಡ, ಬಿ ಎಮ್ ಎಸ್ ಕಾಲೇಜ್ಗೆ ಆರ್ ವಿ ಸಿಗೆ ಜಾಸ್ತಿ ಅಂತ ಏನು ಡಿಫ್ರೆನ್ಸ್ ಇಲ್ಲ, ನನಗೆ ಆರ್ ವಿ ಸಿಯಲ್ಲಿ ಎಲೆಕ್ಟ್ರಿಕಲ್ ಹೋಗೋಕ್ಕಿಂತಲೂ ಬಿ ಎಮ್ ಎಸ್ಸಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಏನು ಮಾಡಿರಿ, ಇದನ್ನು ತೆಗೆದು ಇಲ್ಲಿ ಕೆಳಗಡೆ ತೊಗೊಂಬ್ರಿ. ಬಿ ಎಮ್ ಎಸ್ಸಲ್ಲಿ ನೀವು ಎಲೆಕ್ಟ್ರಾನಿಕ್ಸ್ ಮೇಲೆ ಇಡಬೇಕು. ನಾವು ನೆಕ್ಸ್ಟ್ ಬರ್ತದೆ ಈಗ. ಹೌದು, ಈಗ ಬಿ ಎಮ್ ಎಸ್ಸಲ್ಲಿ ನನಗೆ ಎಲೆಕ್ಟ್ರಾನಿಕ್ಸ್ ಏಡೆಡಲ್ಲೂ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಕನ್ಸಿಡರ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಬಿ ಎಮ್ ಎಸ್ಸಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಅನ್ಏಡೆಡೂ ಅದ ನಮಗೆ. ಓಕೆ, ನಾವು ವಿ ಹ್ಯಾವ್ ಟು ಕಂಪೇರ್ ದೀಸ್ ಟು. ನಾವು ಆರ್ ವಿಯಲ್ಲಿ ನಾನು ಎಲೆಕ್ಟ್ರಿಕಲ್ ತೊಗೊಳ್ತೀನೋ ಅಥವಾ ಬಿ ಎಮ್ ಎಸ್ಸಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಅನ್ಏಡೆಡ್ ಅಂದರೆ ಇಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಇರ್ತದೆ, 1,20,000 ಇರ್ತದೆ. ಏಡೆಡಲ್ಲಿ ಸ್ವಲ್ಪ ಕಮ್ಮಿ ಇರ್ತದೆ, 60,000-70,000 ಇರ್ತದೆ. ಓಕೆ, ಸ್ವಲ್ಪ ಫೀಸು 1,20,000 ಬೇರೆ ಕಂಪೇರ್ ಮಾಡಿದ್ರೆ ಹಂಗಿಂತ ಜಾಸ್ತಿ ಅಲ್ಲ. ನಾನು ಈಗೇನು ಮಾಡಬೇಕು ಅಂದರೆ ಬಿ ಎಮ್ ಎಸ್ಸಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ತೊಗೊಳ್ತೀನೋ, ಫೀಸು ಅಷ್ಟು 1,20,000 ಎಷ್ಟು ಚಿಲ್ಲರೆ ಆಗ್ತದೆ ಅಷ್ಟು ಅದು ಕೊಟ್ಟು ತೊಗೊಳ್ತೀನೋ, ಅಥವಾ ಆರ್ ವಿ ಸಿಯಲ್ಲಿ ಎಲೆಕ್ಟ್ರಿಕಲ್ ತೊಗೋತೀನೋ, ಇವೆರಡರನ್ನು ಮಾತ್ರ ಕಂಪೇರ್ ಮಾಡ್ಕೋಬೇಕು. ಈಗ ಬೇರೆ ಏನೂ ನೋಡೋಂಗಿಲ್ಲ, ಇವೆರಡರಲ್ಲಿ ಮಾತ್ರ ಕಂಪೇರ್ ಮಾಡ್ಕೋಬೇಕು. ಇವೆರಡಲ್ಲಿ ಕಂಪೇರ್ ಮಾಡಿಕೊಂಡು ಇಲ್ಲ ಇಲ್ಲ ನನಗೆ ಎಲೆಕ್ಟ್ರಾನಿಕ್ಸು ಬಿ ಎಮ್ ಎಸ್ಸಲ್ಲೇ ಬೆಟ್ರು ಅಂತಂದರೆ ಇದನ್ನು ಮುಂದಿಟ್ಕೋರಿ. ಬೇಡ ನನಗೆ ಆರ್ ವಿ ಸಿ ಕಾಲೇಜ್ ಬೆಟ್ರು ಅಂತಂದರೆ ಏನು ಮಾಡಿರಿ, ಇದನ್ನು ತೆಗೆದು ಕೆಳಗಿಲ್ರಿ, ತೊಗೊಂಬರ್ರಿ, ಇಲ್ಲಿ ತೊಗೊಂಬಂದ್ಬಿಟ್ಟು ಇದನ್ನು ಮೇಲೆ ಹಾಕ್ರಿ. ಇದು ಏನು ಮಾಡ್ಬೇಕಂದ್ರೆ ನೀವು ಪ್ರತಿ ಸಲನೂ ಇವು ಎರಡಕ್ಕೆ ಮಾತ್ರ ಕಂಪೇರ್ ಮಾಡ್ಕೊಂಡು ಹೋಗ್ಬೇಕು. ಕೆಳಗಡೆ ನೀವು ಏನಿದ್ರೆ ಕೆಳಗೆ ಬರೀತಾರಲ್ಲ ಅದಕ್ಕೆ ಮೇಲಿಂದಕ್ಕೆ ಮಾತ್ರ ಕಂಪೇರ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ನೆಕ್ಸ್ಟು ಆರ್ ವಿ ಸಿ ಮೆಕ್ಯಾನಿಕಲ್ ಅಂತದ. ನಾನು ಇದನ್ನು ತಂದಿಲ್ಲ ಇಡ್ತೇನೆ ಅನ್ಕೋರಿ. ಈಗ ಹೌದಪ್ಪ, ನನ್ನ ಇಂಟ್ರೆಸ್ಟು ಮೆಕ್ಯಾನಿಕಲ್ಲು ಅಷ್ಟೊಂದಿಲ್ಲ, ನನಗೆ ಎಲೆಕ್ಟ್ರಾನಿಕ್ಸ್ ಸಿಕ್ಕರೆ ಒಳ್ಳೆಯದು, ಬಟ್ ಆರ್ ವಿ ಸಿ ಕಾಲೇಜ್ ನನಗೆ ಒಳ್ಳೆಯದು, ಹಾಗಾಗಿ ನಾನು ಏನು ಮಾಡ್ತೇನೆ, ನೆಕ್ಸ್ಟು ಆರ್ ವಿ ಸಿ ಮೆಕ್ಯಾನಿಕಲ್ ಹೋಗ್ತೀನಿ ಅಂತ ಇಟ್ಕೋರಿ. ಓಕೆ, ಈಗೇನಾಗ್ತದೆ ಅಂತಂದರೆ ಇವು ಎಲ್ಲ ಸಿಕ್ಕಿಲ್ಲ ಅಂತಲೇ ಅರ್ಥ. ಓಕೆ, ನಾವು ಇಲ್ಲಿ ಮಟ್ಟ ಬಂದಿದ್ದೀವಿ ಅಂತಂದರೆ ಮೆಕ್ಯಾನಿಕಲ್ ಬಂದೀವಿ ಅಂದರೆ ಇವು ಮೇಲಿನ ಯಾವ ನಮ್ಗೆ ಸಿಕ್ಕಿಲ್ಲ ಅಂದಂಗೆ ಅರ್ಥ ಇದು. ನೀನು ಸ್ವಲ್ಪ ಗ್ರೇ ಕಲರ್ ಮಾಡಿಬಿಡ್ತೀನಿ, ಇವೆಲ್ಲ ಸಿಕ್ಕಿಲ್ಲ ಅಂತಲೇ ಅರ್ಥ. ಈಗ ಏನಪ್ಪ ಅಂತಂದರೆ ಆರ್ ವಿ ಸಿ ಮೆಕ್ಯಾನಿಕಲ್ ಬೇಕು ಅಥವಾ ನನಗೆ ನೋಡಿ ಬಿ ಎಮ್ ಎಸ್ ಎಲೆಕ್ಟ್ರಿಕಲ್ ಬೇಕು ಅಥವಾ ಬಿ ಎಮ್ ಎಸ್ ಇ ಟಿ ಇ ಬೇಕು ಅಥವಾ ಎಮ್ ಎಸ್ ರಾಮಯ್ಯ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ನನಗೆ ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇಂಟ್ರೆಸ್ಟ್ ಅದ ಅಂತಂದರೆ ನಾನು ಇಲ್ಲಿ ತಂದು ಇಲ್ಲಿ ಇಡ್ತೇನೆ. ಇವೆರಡನ್ನೂ ಮಾತ್ರ ನೀವು ಕಂಪೇರ್ ಮಾಡ್ಕೋಬೇಕೀಗ. ಆರ್ ವಿ ಸಿಯಲ್ಲಿ ಮೆಕ್ಯಾನಿಕಲ್ ನಿನಗೆ ಬೇಕು ಅಥವಾ ರಾಮಯ್ಯಲ್ಲಿ ಎಲೆಕ್ಟ್ರಾನಿಕ್ಸ್ ಬೇಕು, ಇವೆರಡರಲ್ಲಿ ಮಾತ್ರ ಕಂಪ್ಯಾರಿಸನ್, ಬೇರೆ ಏನೂ ಕಂಪ್ಯಾರಿಸನ್ ಇಲ್ಲ. ಇಲ್ಲ ನನಗೆ ಆರ್ ವಿ ಸಿ ಮೆಕ್ಯಾನಿಕಲ್ಗಿಂತಲೂ ಬೇಡ, ರಾಮಯ್ಯನೂ ಚಲೋ ಕಾಲೇಜ್ ಅದ, ನಾನು ಇವೆರಡೇ ಚಾಯ್ಸ್ ಇತ್ತು ಅಂದ್ರೆ ನಾನು ರಾಮಯ್ಯ ಎಲೆಕ್ಟ್ರಾನಿಕ್ಸ್ ತೊಗೊಳ್ತೀನಿ ಅಂತಿತ್ತು ಅಂದರೆ ನೀವು ಇದನ್ನು ಕೆಳಗೆ ತೊಗೊಂಬಂದ್ಬಿಡ್ರಿ, ರಾಮಯ್ಯ ಎಲೆಕ್ಟ್ರಾನಿಕ್ಸನ್ನು ಮ್ಯಾಲಿಡ್ರಿ. ಓಕೆ, ಈಗ ನೆಕ್ಸ್ಟ್ ಏನು ಬರ್ತದೆ, ಆರ್ ವಿ ಸಿ ಮೆಕ್ಯಾನಿಕಲ್ಲು ನಂತರ ಈಗ ಇಲ್ಲಿ ಮಟ್ಟ ಅಂತ ಆಗೋಯ್ತು. ಈಗ ನಾವು ನೆಕ್ಸ್ಟ್ ಇಲ್ಲಿ ಯಾವಾಗ ಬರ್ತೀವಿ, ಇವು ಯಾವ ನಮಗೆ ಸಿಗೋದಿಲ್ಲ ಅಂದಂಗೆ ಇದು ನಾನು ಗ್ರೇ ಮಾಡಿಬಿಡ್ತೀನಿ. ಓಕೆ, ಯಾವ ನಮಗೆ ಸಿಕ್ಕಿಲ್ಲ, ಈಗ ಉಳಿದಿದ್ದು ಮೆಕ್ಯಾನಿಕಲ್ ಇಲ್ಲಿ ಬಂದೇವು ನಾವು. ಈಗ ಇಲ್ಲಿ ಬಂದಾಗ ನೋಡ್ರಿ, ನೀವು ಮತ್ತೆ ಕಂಪೇರ್ ಮಾಡ್ಕೊರಿ, ಬಿ ಎಮ್ ಎಸ್ ಇ ಟಿ ಇ ನಮಗೆ ಬೇಕು ಅಥವಾ ರಾಮಯ್ಯ ಇ ಟಿ ಇ ಬೇಕು ಅಥವಾ ಆರ್ ವಿ ಸಿ ಮೆಕ್ಯಾನಿಕಲ್ ಬೇಕು. ಫಾರ್ ಎಕ್ಸಾಂಪಲ್ ರಾಮಯ್ಯ ಇ ಟಿ ಇ ಮತ್ತು ಬಿ ಎಮ್ ಎಸ್ ಇ ಟಿಯಲ್ಲಿ ಫಾರ್ ಎಕ್ಸಾಂಪಲ್ ರಾಮಯ್ಯ ಇ ಟಿ ನನಗೆ ಬೆಟ್ರ್ ಅನ್ಸುತ್ತೆ ಅಂದ್ಕೊಳ್ಳೋಣ. ಈಗ ನಾವು ಕಂಪೇರ್ ಮಾಡಬೇಕಾಗಿದ್ದು ಇವೆರಡರ ನಡುವೆ ಆರ್ ವಿ ಸಿ ಮೆಕ್ಯಾನಿಕಲ್ ಬೇಕು ಆ್ಯಂಡ್ ರಾಮಯ್ಯ ಇ ಟಿ ಬೇಕು, ಇವೆರಡು ಮಾತ್ರ ನಾನು ಕಂಪೇರ್ ಮಾಡ್ಕೋಬೇಕು, ಬೇರೆ ಏನೂ ನೋಡೋಂಗಿಲ್ಲ.
ಇವೆರಡು ಕಂಪೇರ್ ಮಾಡಿಕೊಂಡ್ರೆ ನನಗೆ ಬೇಡ. ಮೆಕ್ಯಾನಿಕಲ್ಲು ಗಿಂತ ನನಗೆ ರಾಮಯ್ಯಲ್ಲಿ ಇ ಟಿ ಸಿಕ್ಕರೆ ಒಳ್ಳೆಯದು. ಯಾಕಂದರೆ ಇಟ್ಸ್ ಆಲ್ಸೋ ಲೈಕ್ ಎಲೆಕ್ಟ್ರಾನಿಕ್ಸ್ ಥರಾನೇ. ಆದರೆ ಕಾಲೇಜ್ ನನಗೆ ಆರ್ ವಿ ಬೇಕಿತ್ತು. ಬಟ್ ಆರ್ ವಿಯಲ್ಲಿ ನನಗೆ ಸರ್ಕ್ಯೂಟ್ ಬ್ರಾಂಚ್ ಯಾವ ಸಿಗ್ತಾ ಇಲ್ಲ ಅಂತಂದಾಗ ನೀವೇನು ಮಾಡ್ಬೋದು, ರಾಮಯ್ಯಲ್ಲಿ ಇ ಟಿ ಇ ಮುಂದೆ ಇಡ್ಬೋದು. ನಂತರ ಆರ್ ವಿ ಸಿ ಮೆಕ್ಯಾನಿಕಲ್ ಇಲ್ಲಿಡ್ತೀನಿ ನಾನು. ಸಾರಿ, ಇಲ್ಲಿಡ್ತೀನಿ. ಈಗ ನಮ್ಮ ಮತ್ತೆ ಇಲ್ಲಿ ಮಠ ಬಂದೇನಂದರೆ ಅದರ ಅರ್ಥ ಇಲ್ಲಿ ಮಠ ನನಗೇನು ಸಿಕ್ಕಿಲ್ಲ ಅಂದಂಗೆ ಅರ್ಥ ಇದೆ. ಓಕೆ, ನಾವು ಈಗೇನು ಬರ್ತದ, ಆರ್ ವಿ ಸಿ ಮೆಕ್ಯಾನಿಕಲ್ ಬೇಕು ಅಥವಾ ನನಗೆ ಫಾರ್ ಎಕ್ಸಾಂಪಲ್ ಬಿ ವಿ ವಿ ಎಲೆಕ್ಟ್ರಾನಿಕ್ಸ್ ಬೇಕು, ಇವೆರಡನ್ನು ಮಾತ್ರ ಅಂದ್ಕೊಳ್ಳೋಣ. ನಿಮ್ಮೆಲ್ಲ ಲಿಸ್ಟ್ ಏನಿರ್ತದಲ್ಲ ಪ್ರತಿಯೊಂದನ್ನು ನೀವು ಕಂಪೇರ್ ಮಾಡೋಕ್ಕೋಗಾಗಿರೋದು. ಇವೆಲ್ಲದ್ರ ನೋಡಿ ಕಂಪೇರ್ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ, ಅದು ತಲೆ ಕೆಡ್ತದ ಮತ್ತು ಅದು ಕನ್ಫ್ಯೂಸ್ ಆಗಿ ಹೋಗ್ತದೆ. ನೀವು ಏನು ಕಂಪೇರ್ ಮಾಡ್ಕೋಬೇಕಂದ್ರೆ ಮೇಲಿಂದ ಇಷ್ಟೆಲ್ಲ ನನಗೆ ಸಿಕ್ಕಿಲ್ಲ, ಈಗ ಸಿಕ್ಕಿಲ್ಲ, ಇವು ಕೆಳಗಡೆ ಎರಡು ಯಾವ್ದಾವ ನೋಡ್ರಿ, ಇವೆರಡರ ನೋಡಿ ಮಾತ್ರ ಕಂಪೇರ್ ಮಾಡ್ಕೋಬೇಕು. ಬಿ ವಿ ಎಲೆಕ್ಟ್ರಾನಿಕ್ಸ್ ಬೇಕು ಆ್ಯಂಡ್ ಆರ್ ವಿ ಸಿ ಮೆಕ್ಯಾನಿಕಲ್ ಬೇಕು, ಇವೆರಡರಲ್ಲಿ ಮಾತ್ರ ಕಂಪ್ಯಾರಿಸನ್ನು. ನನಗೆ ಬೇಡ, ಬಿ ವಿ ಎಲೆಕ್ಟ್ರಾನಿಕ್ಸ್ ಬೇಡ, ಆರ್ ವಿ ಸಿ ಮೆಕ್ಯಾನಿಕಲ್ ಬೇಕು ಅಂತಂದರೆ ನಾವು ದಿಸ್ ಇಸ್ ಓಕೆ. ಓಕೆ, ಈಗ ಏನಾಗ್ತದೆ, ಇಷ್ಟೆಲ್ಲ ಚಾಯ್ಸ್ ಆಯಿತು. ನೆಕ್ಸ್ಟ್ ಬರ್ತದೆ ಬಿ ವಿ ಎಲೆಕ್ಟ್ರಾನಿಕ್ಸ್. ಓಕೆ, ಈಗ ನನಗೆ ಇಷ್ಟೆಲ್ಲ ಸಿಕ್ಕಿಲ್ಲ ಅಂತ ಅರ್ಥ. ಓಕೆ, ನಾನು ಈ ಚಾಯ್ಸ್ ನಂಬರ್ 10ಗೆ ಯಾವಾಗ ಬರ್ತೀನಿ ಅಂದರೆ ಮೇಲಿನ ಯಾವ ಸಿಗದೆ ಇದ್ದಾಗ ಮಾತ್ರ. ಈಗ ನಾವು ಚಾಯ್ಸ್ ನಂಬರ್ 10ಗೆ ಬಂದೆ. ಚಾಯ್ಸ್ ನಂಬರ್ 10 ಬಂದಾಗ ಬಿ ವಿ ಬಿ ಎಲೆಕ್ಟ್ರಾನಿಕ್ಸು ಬೇಕು ಅಥವಾ ನನಗೆ ಫಾರ್ ಎಕ್ಸಾಂಪಲು ಜಿ ಐ ಟಿ ಎಲೆಕ್ಟ್ರಾನಿಕ್ಸ್ ಬೇಕು, ಗೋಗ್ಟೆ ಎಲೆಕ್ಟ್ರಾನಿಕ್ಸ್ ಬೇಕು, ಇವೆರಡನ್ನೋಡು ಮಾತ್ರ ಕಂಪ್ಯಾರಿಸನ್. ಈಗ ಇಲ್ಲ, ಇವೆರಡೋದಕ್ಕಿಂತ ನನಗೆ ಏನು ಮಾಡಬೇಕು, ಜಿ ಐ ಟಿ ಬೆಲ್ಗಮ್ ಬೇಕು ನನಗೆ, ಐ ಸಿ ಇದು ನನಗೆ ಜಾಸ್ತಿ ಪ್ರಿಫರೆನ್ಸ್ ಅದ. ಇವೆರಡೇ ಕಂಪೇರ್ ಮಾಡಿದರೆ ಅಫ್ಕೋರ್ಸ್ ನಾನು ಬೇರೆ ಬೇಕು, ಆದರೆ ಇವೆರಡರಲ್ಲಿ ಅಂದರೆ ನನಗೆ ಇದೇ ಬೇಕು ಅಂದರೆ ಏನು ಮಾಡಿರಿ, ಇದನ್ನು ತೊಗೊಂಡು ಕೆಳಗೆ ತೊಗೊಂಬರ್ರಿ. ಇದನ್ನು ಮಾತ್ರ ನೀವು ಇಲ್ಲೇ ಮ್ಯಾಲಿಡ್ರಿ. ಇದೇ ರೀತಿ ನೀವೇನು ಮಾಡಬೇಕಂದ್ರೆ ಪ್ರತಿಯೊಂದು ಸ್ಟೇಜ್ಗೂ ಹೋಗ್ಕೇಶಿಂದ ಇವು ಎರಡು ಇವು ಚಾಯ್ಸ್ ಮಾತ್ರ ಕಂಪೇರ್ ಮಾಡ್ಕೊತ ಹೋಗ್ಬೇಕು. ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ಹಾಂ ಓಕೆ ಒಂದೇ ಕಾಲೇಜ್ ಏನೋ ಆರ್ ವಿ ಸಿ ಎಲ್ಲ ಬ್ರ್ಯಾಂಚ್ಗಳು ಬರ್ಕೋತ ಹೋಗೋದು. ಅದರ ನಂತರ ನೆಕ್ಸ್ಟ್ ಚಾಯ್ಸ್ ಬೇರೆ ಕಾಲೇಜು, ಬಿ ಎಮ್ ಎಸ್ಸು, ಇ ಸಿ ಯುನೋ, ಈ ಬಿ ಎಮ್ ಎಸ್ಸು ಅಥವಾ ರಾಮಯ್ಯನೋ ಅಥವಾ ಪಿ ಎಸ್ಸು ಎಲ್ಲ ಚಾಯ್ಸ್ ಬರ್ಕೋತ ಹೋಗೋದು. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಅಥವಾ ನನಗೆ ಈ ಬ್ರ್ಯಾಂಚ್ ಬೆಸ್ಟು ಅಂದರೆ ಆ ಬ್ರ್ಯಾಂಚ್ಗೆ ಅಂತ ಎಲ್ಲ ಕಾಲೇಜುಗಳು ಬರ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ. ಏನು ಮಾಡಿರಿ ಅಂದ್ರೆ ಪ್ರತಿಯೊಂದಕ್ಕೂ ಇಟ್ ಇಸ್ ನಾಟ್ ದಟ್ ಯು ಹ್ಯಾವ್ ಟು ಕಂಪೇರ್ ವಿತ್ ಕಾಲೇಜ್ ಆ್ಯಂಡ್ ಬ್ರಾಂಚ್. ವಾಟ್ ಯು ಆರ್ ಸಪೋಸ್ ಟು ಕಂಪೇರ್ ಇಸ್ ಕಾಂಬಿನೇಷನ್ ಆಫ್ ಕಾಲೇಜ್ ಆ್ಯಂಡ್ ಬ್ರಾಂಚ್ ವಿತ್ ದ ನೆಕ್ಸ್ಟ್ ಒನ್. ಇದ್ರ ನಡುವೆ ಕಂಪ್ಯಾರಿಸನ್ ಇರ್ತದೆ. ಫೈಟ್ ಈಸ್ ಆಲ್ವೇಸ್ ಟುಗೆದರ್, ಇವೆರಡು ಸೇರಿ ವರ್ಸಸ್ ಇವೆರಡು ಸೇರಿದ್ದಕ್ಕೆ. ಅಂದರೆ ಬಿ ವಿ ಎಲೆಕ್ಟ್ರಾನಿಕ್ಸ್ ವರ್ಸಸ್ ಗೋಗ್ಟೆ ಎಲೆಕ್ಟ್ರಾನಿಕ್ಸ್, ಇವೆರಡರ ನಡುವೆ ಮಾತ್ರ ನನ್ನ ಕಂಪ್ಯಾರಿಸನ್, ಬೇರೆ ಏನೂ ಕಂಪ್ಯಾರಿಸನ್ ಇಲ್ಲ. ಇದೇ ರೀತಿ ನೀವು ಮಾಡಿಕೊಂಡು ಪ್ರತಿಯೊಂದು ಹಿಂಗೆ ಬರ್ಕೊತ ಅಟ್ಲೀಸ್ಟ್ ಒಂದು 50-60 ನೀವು ಬರಿಬೇಕು. ಆ ರೀತಿ ಮಾಡಿದ್ಮೇಲೆ ಏನಾಗುತ್ತೆ, ನೀವು ಚಾಯ್ಸ್ ನಂಬರ್ 3 ಫಿಲ್ ಮಾಡುವಂಥ ನೆಸಸರಿನೇ ಬರಲ್ಲ. ಯಾಕಂದ್ರೆ ನೀವು ಇಲ್ಲಿ ಏನು ನೀವು ಕರೆಕ್ಟಾಗಿ ಈ ರೀತಿ ನಾ ಹೆಂಗೆ ಹೇಳಿದ್ದೀನಲ್ಲ ಎರಡೆರಡು ನೋಡಿ ಕಂಪೇರ್ ಮಾಡ್ಕೊಂಡು ಹೋಗಿದ್ರಿ ಅಂತಂದ್ರೆ ನಿಮಗೆ ಚಾಯ್ಸ್ ನಂಬರ್ 3 ಮಾಡೋ ನೆಸಸರಿನೇ ಬರಲ್ಲ. ಯಾಕಂತಂದ್ರೆ ಚಾಯ್ಸ್ ನಂಬರ್ 3 ಏನು ಹೇಳ್ತದೆ, ಚಾಯ್ಸ್ ನಂಬರ್ 3 ಏನು ಹೇಳ್ತದೆ, ನನಗಿದು ಬೇಡ. ಇದು ಬೇಡ ಅಂದ್ರೆ ನಾವು ಅಲ್ಲಿ ಹಾಕಿದ್ದೀವಿ ಯಾಕಂದ್ರೆ ಪ್ರಯಾರಿಟಿಯಲ್ಲಿ, ಕರೆಕ್ಟಾ? ಹಾಗಾಗಿ ಚಾಯ್ಸ್ ನಂಬರ್ 3 ಮಾಡೋದು ಬರಲ್ಲ, ಚಾಯ್ಸ್ ನಂಬರ್ 4 ಅಂತೂ ಬರಲ್ಲ. ಚಾಯ್ಸ್ ನಂಬರ್ 1 ನಮಗೆ ಸಿ ಎಸ್ ಅಂತ ಬರೆದ್ಬಿಟ್ಟಿದ್ವಿ ನಾವಿಲ್ಲಿ, ಇದು ಮೋಸ್ಟ್ ಆಫ್ ದ ಟೈಮ್ ಸಿಗಲ್ಲ. ನಮ್ಗೆ ಏನಾಗ್ತದೆ, ಇನ್ನೂ ಸ್ವಲ್ಪ ಟೈಮ್ ಸಿಗ್ತದೆ. ಸೆಕೆಂಡ್ ರೌಂಡ್ ಹೋಗ್ಬೇಕಾ ಬೇಡ ಅಂತಂದಾಗ ನಮಗೆ ಫಾರ್ ಎಕ್ಸಾಂಪಲ್ ಆರ್ ವಿ ಸಿ ಎಲೆಕ್ಟ್ರಾನಿಕ್ಸ್ ಸಿಕ್ಕದಂತ ಅಂದ್ಕೋರಿ. ಸ್ಟಿಲ್ ಥಿಂಕಿಂಗ್ ಅಂತ ಅಂದ್ಕೋರಿ, ನಾನು ಇಲ್ಲ ನನಗೆ ಬೇಡ, ನನಗೆ ಮೋಸ್ಟ್ಲಿ ನಾನು ಎಕ್ಸಿಟ್ ಆಗಿಬಿಟ್ಟು ಪೇಮೆಂಟ್ ಶೀಟೇ ತೊಗೊಳ್ತೀನಿ ಆರ್ ವಿ ಸಿಯಲ್ಲಿ, ಬೇರೆ ಸಿ ಎಸ್ ಅಲ್ಲಿ ಅಥವಾ ಬೇರೆ ಯಾವುದು ಬ್ರಾಂಚು, ನಾನು ಮೆಡಿಕಲ್ ಮಾಡ್ತೀನಿ, ಡೆಂಟಲ್ ಮಾಡ್ತೀನಿ ಅಂತಂದಾಗ ನಿಮಗೆ ಇನ್ನೂ ಸ್ವಲ್ಪ ಅಡಿಷ್ನಲ್ ಟೈಮ್ ಸಿಗಬೇಕು ಅಂದಾಗ ನೀವೇನು ಮಾಡ್ಬೋದು, ಚಾಯ್ಸ್ ನಂಬರ್ 2 ತೊಗೊಂಡ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಹೋಗ್ಬೋದು. ಆದರೆ ನಿಮಗೆ ಇದನ್ನೇ ನೀವು ಫಸ್ಟ್ ಬರೆದು ಬಿಟ್ಟಿದ್ರಿ ಅಂತ ನಿಮ್ಗೆ ಸಿಕ್ಬಿಡ್ತು ಅಂದರೆ ನೀವು ಚಾಯ್ಸ್ ನಂಬರ್ 2 ಹೋಗ್ತೀರ, ಚಾಯ್ಸ್ ನಂಬರ್ 1 ಹೋಗಬೇಕಾಗ್ತದಲ್ಲ. ಅದ್ರ ಸಲುವಾಗಿ ಈ ರೀತಿ ಮಾಡಿಕೊಂಡು ಪ್ರತಿಯೊಂದನ್ನು ಹಿಂಗೆ ಒಂದು 50-60 ಬರ್ಕೋರಿ. ಆವಾಗ ನಿಮ್ಗೆ ಏನೇನು ತೊಂದರೆ ಆಗಲ್ಲ. ಎಷ್ಟೋ ಜನ ಏನು ಅಂದ್ಕೋತಾರೆ, ಅಯ್ಯೋ ನನಗೆ ಅದು ಸಿಗ್ತಿತ್ತು, ನಾನು ಇದನ್ನು ಹಾಕಿದೆ, ಇದು ಸಿಗ್ತಿತ್ತು, ಅದನ್ನು ಹಾಕಿದೆ ಅಲ್ಲ. ಇದಕ್ಕೆ ನಿಮ್ಮ ಕೆ ಎ ಅವರು ಏನು ಕೊಟ್ಟಿದ್ದಾರೆ ಆಲ್ರೆಡಿ, ಯಾವ ಲಾಸ್ಟ್ ಇಯರ್ ನೋಡಿಬಿಟ್ಟು ಅಥವಾ ಈ ವರ್ಷದ ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ. ಲಾಸ್ಟ್ ಇಯರು ನಿಮಗೆ ಯಾವ ರ್ಯಾಂಕಿಗೆ, ನಿಮ್ಮ ಯಾವ ಕೆಟಗರಿಗೆ ಯಾವ ಬ್ರ್ಯಾಂಚ್ ಸಿಗ್ತದೆ ಅನ್ನೋದು ಕೊಟ್ಟಿದ್ದಾರೆ. ಸಿಗ್ತದ ಬಿಡ್ತದ ಆ ಪ್ರಶ್ನೆ ಬೇರೆ. ಅದಕ್ಕೆ ನಿಮ್ಗೆ ಯಾವ್ದು ಫಸ್ಟ್ ಬೇಕು ಅನ್ನೋದ್ರ ಪ್ರಕಾರ ನೀವು ಚಾಯ್ಸ್ ಫಿಲ್ ಮಾಡಬೇಕು. ಓಕೆ, ನಿಮಗೆ ಫಾರ್ ಎಕ್ಸಾಂಪಲು ನಿಮಗೆ ಬಿ ಬಿ ಇ ಸಿಯಲ್ಲಿ ಎಷ್ಟು ಒಂದು 20-25 ಸಾವಿರ ಎಷ್ಟೋ ಇದೆ ಅಂತ ಇಟ್ಕೊರಿ. ನಿಮಗೆ ಅದು ಬೇಕಿತ್ತು ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಇರುವಂಥವು ಅಟ್ಲೀಸ್ಟ್ ಒಂದು
30,000 40,000 ಮಟನೂ ನೀವು ರ್ಯಾಂಕ್ ಸಿಗುವಂಥವು ಏನಿರ್ತಾವಲ್ಲ ಬ್ರ್ಯಾಂಚ್ಗಳು ಅವನು ಬರೀಲೇಬೇಕು ಕೆಳಗಡೆ. ನೀವು ಅಷ್ಟಕ್ಕೆ ಸ್ವಲ್ಪ ಬರೆದು ಬಿಟ್ಬಿಟ್ರಿ ಅಂದ್ರೆ ಅವಾಗ ಏನಾಗ್ತದೆ ಸಿಸ್ಟಮನ್ನೇ ಅಲಾಟ್ ಮಾಡ್ತದೆ. ಅದು ಭಾರಿ ದಡ್ತನ ಅದು. ಸಿಸ್ಟಮ್ಗೆ ಅಲಾಟ್ ಮಾಡಕ್ಕೆ ಬಿಡಬೇಡ್ರಿ. ನೀವೇ ಚಾಯ್ಸ್ ಫಿಲ್ ಮಾಡಿರಿ, 50 ಮಾಡಿರಿ, 100 ಮಾಡಿರಿ, 150 ಮಾಡಿರಿ, 200 ಮಾಡಿರಿ. ಏನೇನೂ ಅದಕ್ಕೆ ರೆಸ್ಟ್ರಿಕ್ಷನ್ ಅನ್ನೋದಿಲ್ಲ. ಆದ್ರೆ ಪ್ರತಿ ಸಲ ನೀವು ಮಾಡಬೇಕಾಗಿದ್ದು ವೆರಿ ಇಂಪಾರ್ಟೆಂಟ್ ಅಂದರೆ ಇವು ಎರಡರ ನಡು ಮಾತ್ರ ಕಂಪ್ಯಾರಿಸನ್ ಮಾಡ್ಕೋಬೇಕು. ಒಂದೇದೇನು ಬರೆದ್ರಿ ಮುಗೀತು. ಅದನ್ನ ಒಂದೇದಕ್ಕೆ ಎರಡರ ನಡು ಮಾತ್ರ ಕಂಪ್ಯಾರಿಸನ್. ಅವು ಎರಡು ಚಾಯ್ಸ್ ಕೊಟ್ಟರೆ ಯಾವ್ದು ತೊಗೊಳ್ತೀನಿ ಅನ್ನೋದು ಮಾತ್ರ. ಅದೇ ರೀತಿ 2 3 ನಡು ಮಾತ್ರ ಕಂಪ್ಯಾರಿಸನ್. ಅದೇ ರೀತಿ 3 4 ನಡು ಮಾತ್ರ ಕಂಪ್ಯಾರಿಸನ್. ಹಿಂಗೆ ಮಾಡ್ಕೊತ ಹೋದ್ರಂದ್ರೆ ನಿಮ್ಮ ಲಿಸ್ಟ್ ಇಷ್ಟು ಪರ್ಫೆಕ್ಟ್ ಆಗಿಬಿಡ್ತದಲ್ಲ. ನೀವು ಚಾಯ್ಸ್ 2 ಹೋಗ್ರಿ, 2ನೇ ರೌಂಡ್ ಹೋಗ್ರಿ, 3ನೇ ರೌಂಡ್ ಹೋಗ್ರಿ, ನೀವು ಎಲ್ಲೆಲ್ಲೂ ಏನು ಅದನ್ನು ಚೇಂಜ್ ಮಾಡುವಂಥ ನೆಸಸರಿನೇ ಬರಲ್ಲ. ಇದು ಬರೀ ಸಿ ಇ ಟಿಗೆ ಅಷ್ಟೇ ಅಲ್ಲ. ನೀವು ಫಾರ್ ಎಕ್ಸಾಂಪಲ್ ಬಿಟ್ಸ್ಯಾಟ್ ಬರೆದಿರ್ಬೋದು, ಬೇರೆ ಯಾವುದೇ ಕಾಲೇಜ್ ಯಾವುದೇ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿರ್ಬೋದು, ಬರೆಯೋದಿರ್ಬೋದು. ಅದರಲ್ಲಿ ನೀವು ಚಾಯ್ಸ್ ಫಿಲ್ ಮಾಡೋದಕ್ಕೆ ಈಗೇನೋ ಹೇಳಿದ್ವಲ್ಲ, ಇಷ್ಟು ನೀವು ತಿಳ್ಕೊಂಬಿಟ್ರಿ ಅಂತಂದ್ರೆ ಯಾರನ್ನೂ ಏನೇನು ಕೇಳೋದು ನೆಸಸರಿ ಬರಲ್ಲ. ನಿಮ್ಮ ನಂತರ ರಿಗ್ರೆಟ್ ಆಗುವಂಥದ್ದು ಚಾನ್ಸೇ ಇರಲ್ಲ. ಯಾಕಂದ್ರೆ ನೀವೇನು ಮಾಡಿರ್ತೀರಿ ಪ್ರತಿ ಸಲವೂ ಯು ಆರ್ ವೆರಿ ಕೇರ್ಫುಲ್. ಐ ಆಮ್ ಕಂಪೇರಿಂಗ್ ಓನ್ಲಿ ದೀಸ್ ಟು ಅಂತ ನೀವು ಹಿಂಗಿದ್ದಾಗ ಏನೇನೂ ಪ್ರಾಬ್ಲಮ್ ಬರಲ್ಲ. ಗೋ ಹೆಡ್ ಆ್ಯಂಡ್ ಡೂ ದಿಸ್ ಪರ್ಫೆಕ್ಟ್ಲಿ ಆನ್ ಯುವರ್. ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದದ್ದು ನೋಡ್ಕೊರಿ. ನಿಮ್ಮ ರ್ಯಾಂಕಿಂಗ್ ಫಾರ್ ಎಕ್ಸಾಂಪಲ್ ಎಷ್ಟು ಬಂದದಂದರೆ ಅದಕ್ಕಿಂತ ಕೆಳಗಿನ ಮಾತ್ರ ಬರಿಬೇಕಂತಲ್ಲ. ನಿಮ್ಗೆ ಯಾವ ಡ್ರೀಮ್ ಕಾಲೇಜ್ ಅದೋ ಅದನ್ನ ಮ್ಯಾಲಿಂದ ಬರ್ಕೊಂತ ಹೋಗ್ಬಿಡ್ರಿ. ಡ್ರೀಮ್ ಕಾಲೇಜ್ ವಿತ್ ಕಾಂಬಿನೇಷನ್ ಆಫ್ ದ ಬ್ರಾಂಚ್. ಇದು ಕಾಂಬಿನೇಷನ್ ವೆರಿ ಇಂಪಾರ್ಟೆಂಟ್. ಇಂಡಿವಿಜುವಲ್ ಕಾಲೇಜ್ ಕಂಪ್ಯಾರಿಸನ್ ಅಲ್ಲ, ಕಾಲೇಜ್ ವಿತ್ ಬ್ರಾಂಚ್ ಕಂಪ್ಯಾರಿಸನ್. ಹಿಂಗೆ ಮಾಡ್ಕೊಂಡು ಹೋಗ್ರಿ, ಎಲ್ಲ ಚಲೋ ಆಗ್ತದೆ. ಆಲ್ ದ ಬೆಸ್ಟ್.